ಜೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್. ನಾನು ಸಮೀನಾ. ಪ್ರತಿದಿನ ಮಾಡೋ ಅಡುಗೆ ಫಟಾಫಟ್ ಅಂತ ಮಾಡಬೇಕಾ, ಅಥವಾ ನಿಮ್ಮ ಮನೆಗೆ ಯಾರೋ ನೆಂಟರು ಬಂದುಬಿಟ್ಟಿದ್ದಾರೆ, ಅವ್ರಿಗೆ ಏನಾದರೂ ಭರ್ಜರಿ ಅಡುಗೆ ಮಾಡಿ ಬಡಿಸ್ಬೇಕಾ? ಹಾಗಿದ್ರೆ ಡೋಂಟ್ ವರಿ, ನಮ್ಮ ಚಂದ್ರು ಸರ್ ಅವರ ಖಜಾನೆಯಲ್ಲಿ ಬಾಯಲ್ಲಿ ನೀರೂರಿಸೋ ಸಾವಿರಾರು ಒಳ್ಳೊಳ್ಳೆ ರೆಸಿಪಿಗಳಿವೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೋಡಿಕೊಂಡು ನೀವು ಅಡುಗೆ ಮಾಡಿದರೆ ಬಂದ ನೆಂಟರೆಲ್ಲ ಎಲ್ಲಿ ನೋಡಿದೆ ಈ ರೆಸಿಪಿ, ನಮಗೂ ಸ್ವಲ್ಪ ಹೇಳ್ಕೊಡೆ ಅಂತ ಪಕ್ಕ ಹೇಳೇ ಹೇಳ್ತಾರೆ ನೋಡಿ. ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಚಂದ್ರು ಸರ್ ಅವರು ಯಾವ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಚಂದ್ರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಧನ್ಯವಾದಗಳು. ಹೇಳಿ ಮೇಡಮ್. ಚಂದ್ರು ಸರ್ ಅವರೇ, ಇವತ್ತು ನಮ್ಮ ಮನೇಲಿ ಅರ್ಜೆಂಟು ಏನೊಂದು ಫಟಾಫಟ್ ಅಡುಗೆ ಮಾಡಬೇಕು ಅನ್ಕೊಂಡಿದ್ದೀನಿ. ನೆಂಟರು ಬರ್ತಾ ಇದ್ದಾರೆ. ಆಯ್ತು. ಸೊ ಏನಾದರೂ ಕ್ವಿಕ್ ಆಗಿ ನಾನು ಮಾಡಬೇಕು, ಏನು ಹೇಳ್ಕೊಡ್ತೀರಾ? ಈಗ ನಿಮಗೆ ನೋಡಿ, ಈಗ ಒಂದು ಓಡ್ತಾ ಇದೆ ಎಲ್ಲ ಕಡೆ ಹೋಟೆಲ್ಗಳಲ್ಲಾಗಲಿ, ಇನ್ನೊಂದು ಕಡೆ ಮಶ್ರೂಮ್ ಪಲಾವ್ ಅಂತ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮನೇಲಿ ಮಾಡ್ಕೊಳಕ್ಕೆ ಹೆಂಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ, ನಮ್ಮ ಪ್ರೀತಿ ಅಭಿಮಾನಿಗಳಿಗೆ ಹೇಳ್ಕೊಡ್ತೀನಿ. ಎಲ್ಲರೂ ಕಲ್ತ್ಕೊಳ್ಳಿ. ಭಾನುವಾರದ ದಿನ, ಶನಿವಾರದ ದಿನ ಯಾವತ್ತು ನೀವು ನಾನ್ ವೆಜ್ ತಿನ್ನಲ್ಲ, ವೆಜ್ ತಿನ್ನೋರು ವೆಜ್ ದಿನ ಡೈಲಿ ಮಾಡ್ತಾ ಇರ್ಬೇಕು. ಮಶ್ರೂಮ್ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅಂತ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ನಾನು ನಿಮಗೆ ಒಂದು ಗ್ಲಾಸ್ ಅಕ್ಕಿಯಲ್ಲಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಅದೇ ಒಂದು ಗ್ಲಾಸ್, ಆಮೇಲೆ 100 ಗ್ಲಾಸ್ ಮಾಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ಇದಕ್ಕೆ ಏನು ಬೇಕಾಗಿರೋ ಸಾಮಗ್ರಿಗಳು. ಈಗ ಅರ್ಧ ಕೆಜಿಗೆ ಒಂದು 3 ಲವಂಗ. 3 ಲವಂಗ ಯಾಕೆ 3 ಲವಂಗ 3 ಚಕ್ಕೆ ಅಂತ ಹೇಳ್ತೀವಿ, ಜಾಸ್ತಿ ಸ್ಪೈಸೀಸ್ ಹಾಕಿದ್ರು ಕಸರೆ ಬರುತ್ತೆ. ಒಂದು ಅನಾನಸ್ ಹೂವು, ಒಂದು ಕಾಡು ಏಲಕ್ಕಿ, ಎಲ್ಲ ಎರಡೆರಡು ಬೇಕಾಗುತ್ತೆ. ಒಂದು 4 ಏಲಕ್ಕಿ, ಸ್ವಲ್ಪ ಶುಂಠಿ ಕಮ್ಮಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ. ನೋಡಿ ಇಷ್ಟೇ, ಮುಗಿತು. ಒಂದು ಬೆಳ್ಳುಳ್ಳಿ, ಹೌದು. ಆಮೇಲೆ ಇದಕ್ಕೆ ಒಂದು 6 ಗುಂಟೂರು ಮೆಣಸಿನ್ಕಾಯಿ, 3 6. ಅದಾದ್ಮೇಲಿಂದ ಒಂದು ಸ್ವಲ್ಪ ಧನಿಯಾ ನೋಡಿ, ಒಂದು ಕೈ ಹಿಡಿ ಧನಿಯಾ, ಅಷ್ಟೇ ಒಂದು ಕೈ ಹಿಡಿ ಲೆಕ್ಕ, ಅಷ್ಟೇ ಗೊತ್ತಾಗುತ್ತೆ ಮನೆಯವರಿಗೆ, ಆಯ್ತಾ. ಇದಾದ್ಮೇಲಿಂದ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಕ್ಕಿರೋ ಈರುಳ್ಳಿನ ಚಂದ ಒಂದು ಬಾಣಲಿ ತಗೊಂಬಾರೋ ದರ್ಶನ. ನಮ್ಮ ಕಿಚನಲ್ಲಿ ಭಾರಿ ಒಳ್ಳೆ ಹುಡುಗ, ಒಳ್ಳೆ ಅಸಿಸ್ಟೆಂಟು ನಮ್ಮ ರಾಹುಲ್ ಒಂಥರ, ನಮ್ಮ ಪ್ರೀತಿಯ ಪುಟ್ಟ ಅಂತ ಅವ್ನು ಕರೆಯೋದು. ನಾನು ಪುಟ್ಟನ ಕರಿತಾ ಇದ್ದೀನಿ, ಈಗ ಮಾಡ್ತಾಯಿದ್ದೀನಿ. ಒನ್ ಮೋರ್ ಥರ ಅವನು ಅಲ್ಲಾಡಿಸ್ತಾನೆ, ನೀವು ನೋಡ್ತಾ ಇರಿ. ಮೇಡಮ್ ಅವರೇ, ಇದಕ್ಕೆ ಒಂದು ಕಪ್ಪು ಎಣ್ಣೆಯನ್ನು ಕೊಡಿ. ಬಾರೋ, ಇನ್ನೇನು ನೋಡ್ತಾ ಇದೀಯಾ, ಅಲ್ಲಾಡ್ಸಪ್ಪ ಎಣ್ಣೆ ಹಾಕಿ. ರಜಾ ಸುಮ್ಮನೆ ಕರೆದೆ ಅಂದ. ಮುಗೀತಿದು ಮೇಡಮ್. ಇನ್ನೊಂದೇ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ ಕೊಟ್ಟಿಲ್ಲ. ಅದನ್ನು ಹಾಕ್ಬಿಟ್ರೆ ಇದು ಪರಿಪೂರ್ಣತೆಯಿಂದ ಕೆಲಸ ಆಗುತ್ತೆ. ಇದಕ್ಕೆ ಒಂದು 3 ಮೆಣಸಿನ್ಕಾಯಿ, ಖಾರ ಬೇಕಲ್ವಾ ನೋಡಿ, 3 ಮೆಣಸಿನ್ಕಾಯಿ ಇನ್ನೊಂದು ಹಾಕ್ಬಿಡೋಣ, ಖಾರ ಆಯಿತು. ಇದು ಬಂದು ರೆಡ್ ಡಿಶ್ ನೋಡಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬರುತ್ತೆ ನೋಡಿ, ಆಮೇಲೆ ಹೇಳಿ ಆಯಿತಾ. ಆಗ್ತಾ ಇದೆ. ಇದಾದಮೇಲೆ ಇರಪ್ಪ, ಸ್ವಲ್ಪ ಕಾಯಿಲೆ ಎಣ್ಣೆ ಚೆನ್ನಾಗಿ ಕಾಯಬೇಕು, ಅವಾಗಲೇ ಮಸಾಲೆ ರುಚಿಯಾಗಿ ಬರೋದು. ಇರ್ತಾ ಇರಪ್ಪ, ನಿಧಾನ ಇರಬೇಕು, ಅರ್ಜೆಂಟ್ ಮಾಡ್ಕೋಬಾರ್ದು. ಎಲ್ಲ ನೋಡು ಆಮೇಲೆ ಮಾಡು, ಏನಂತೀರ? ಎಲ್ಲ ಈಗಿನ ಕಾಲದ ಹುಡುಗರಿಗೆ ಹೇಳಿ ತಕ್ಷಣ ಆಗ್ಬಿಡ್ಬೇಕು ಅಲ್ಲ. ಎಲ್ಲದಕ್ಕೂ ಒಂದು ಕಾರ್ಯಕ್ರಮ, ಪ್ರೋಸೆಸಿಂಗ್ ಅಂತ ಇರುತ್ತೆ. ಮಾಡುವ ವಿಧಾನಗಳನ್ನ ನಿಧಾನಗತಿಯಲ್ಲಿ ಮಾಡಿದರೆ ಶುಚಿಯಾಗಿ ರುಚಿಯಾಗಿ ಪ್ರೀತಿಯಿಂದ ಅವರು ತಿಂದರೆ ಆ ಖುಷಿ ನಮಗೆ ಅಲ್ಲಿಂದನೇ ಬರೋದು. ಅದಕ್ಕೋಸ್ಕರ ನಿಧಾನಕ್ಕೆ ಈಗ ಹಾಕಪ್ಪ, ಎಣ್ಣೆ ಕಾದಿದೆ, ಎಲ್ಲವನ್ನೂ ಬಿಡು. ಇದನ್ನು ಚೆಂದ ಅಲ್ಲಾಡಿಸು ಮೇಡಮ್ ಅವರೇ. ಸ್ವಲ್ಪ ಪುದೀನ, ಇಡ್ಲಿ ಇಡಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಇಲ್ಲ ಅದು ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನೀವು ಮಾಡಿದ್ದು ಇದು ಕೊತ್ತಂಬರಿ ಲಾಸ್ಟ್ಗೆ ಹೋಗುತ್ತೆ, ಮೆಂತ್ಯ ಫಸ್ಟಿಗೆ ಬರುತ್ತೆ. ಚೆಂದ ಹುರಿ ಮಾರಾಯ ನೋಡಿ. ಈ ಥರ ಎಲ್ಲ ಹುಡ್ದಾಗ ನಾನು ಹೇಳ್ಕೊಟ್ಟಿದ್ದೀನಿ, ಅಸಿಡಿಟಿ ಬರಲ್ಲ, ಏನೂ ಆಗಲ್ಲ. ಎಲ್ಲ ಮಸಾಲೆಯಲ್ಲಿ ಆ ಮೆಣಸಿನ್ಕಾಯಲ್ಲಿರೋ ನೀರುಗಳೆಲ್ಲ ಈ ಎಣ್ಣೆಯಲ್ಲಿ ಬಿಡ್ಕೊಡುತ್ತೆ. ಆ ರುಚಿ ಗ್ಯಾಸ್ಟ್ರಿಕ್ ಬರಲ್ಲ, ಇನ್ನೊಂದು ಬರಲ್ಲ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಎಲ್ಲದಕ್ಕೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿರೋದ್ರಿಂದ ಅಂತಾರೆ, ಅದೇನೂ ಆಗಲ್ಲ. ಸ್ಮೆಲ್ ಬರುತ್ತೆ, ಆಯಿಲ್ ಬರುತ್ತೆ, ಅದೆಲ್ಲ ಹಾಕಿದಾಗಲೇ ರುಚಿ ಬರೋದು. ಕಡಿಮೆ ಫ್ಲೇಮ್ ಅಲ್ಲಿ ನಾವು ಮಾಡ್ಕೋಬೇಕು. ಯಾವಾಗಲೂ ಎಳೆ ಕಾವಲ್ಲಿ ಏನೇ ಪದಾರ್ಥ ಆಗಲಿ ಎಳೆ ಕಾವಲ್ಲಿ ಹುರ್ಕೊಂಡ್ರೆ ರುಚಿ ಜಾಸ್ತಿ. ನೋಡಿ ಈಗ ಆಯಿತು. ಈಗ ಒಂದು ಈರುಳ್ಳಿ ಇದಕ್ಕೆ ಹಾಕ್ತೀನಿ,
ಇದರಲ್ಲಿ 2 ಈರುಳ್ಳಿ ಇದೆ. ಹಾಂ ಈಗ 1 ಈರುಳ್ಳಿ ಹಾಕ್ತೀನಿ, ಇದು ಹುರ್ಕೋತಾರೆ. ಇನ್ನೊಂದು ಒಗ್ಗರಣೆ ಕೊಡ್ತೀನಿ. ಸೊ ಯಾರೆಲ್ಲ ಇವಾಗ ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೋ ಅವರೆಲ್ಲ ಚಂದ್ರು ಸರ್ ಅವರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಂಪಲ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ಬೋದು. ಆಟ ಆಡ್ಕೊಂಡು ಮಾಡ್ಬೋದು, ಹೌದು. ಸಿಂಪಲ್ ಆಗಲ್ಲ. ನನ್ನ ಆಡು ಭಾಷೆ ಮಾತಾಡ್ತಾ ಇರ್ಬೇಕು, ಖುಷಿಯಾಗಿ ಕಲ್ಲಾಡಿಸ್ತಾ ಇರ್ಬೇಕು, ಡಾನ್ಸ್ ಮಾಡ್ತಾ ಇರಬೇಕು. ಯಾವುದೇ ಒಂದು ಕೆಲಸ ಮಾಡೋದು ಅದಕ್ಕೆ ಆಸೆ, ಎಂಜಾಯ್ ಮಾಡಿದ್ರೆ. ಇದು ಮೆಂತ್ಯ ಸೊಪ್ಪು ಆಯ್ತಾ, ಸ್ವಲ್ಪ ಪುದೀನ ಸೊಪ್ಪು, ಇದು ಎಲ್ಲ ಚಂದ ಹುರಿದ್ರೆ ರುಚಿಯಾಗಿ ಬರುತ್ತದೆ. ಈಗ ನಮ್ದೊಂದು ಶಾಸ್ತ್ರ ಇದೆ. ಸ್ವಲ್ಪ ಒಂದೇ ಒಂದು ಉದುರಿಸುವ ಅರಶಿಣವನ್ನು ಸ್ವಲ್ಪ ನಮ್ದು ಯಾವಾಗಲೂ ಇದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಸ್ವಲ್ಪ ಇದ್ದೇ ಇರುತ್ತೆ. ಸ್ವಲ್ಪ ಉಪ್ಪು, ಸುಮ್ಮನೆ ಶಾಸ್ತ್ರಕ್ಕೆ ಪುಟ್ಟ ಚಂದ ಅಲ್ಲಾಡ್ತು ಸಾಕು. ಏನು ಸಾರ್ಗಾಗ್ತಾ ಇದೆಯಾ? ಚಂದ ಅಲ್ಲಾಡ್ತು ನೋಡಿ, ಆ ಗಮ್ ನೋಡಿ, ಈ ಸ್ವಾದನೆ, ಈ ರುಚಿ ನೀವು ಹಾ ಅನ್ಬೇಕು. ಚಟಾಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಈ ಚಟಾಪಟ ಅಂದಾಗ್ಲೇ ಆ ರುಚಿ ಬರ್ತಾ ಇರ್ತದೆ ಅಂತ ಅರ್ಥ. ಇದಾಗ್ತಾ ಇರೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇರೋದು. ಅಣ್ಣ ಹೋಗೋ ಮಗು, ಬೇಗ ಹೋಗಿ ನಗು, ಮಿಕ್ಸಿಲಿ ನಕ್ಕೊಂಡು ಬರ್ತಾ ಇರೋದ್ರೊಳಗಡೆ ನಾನು ಇಲ್ಲಿ ರೆಡಿ ಮಾಡಿರ್ತೀನಿ. ಕುಕ್ಕರ್ ಇಡ್ತೀನಿ, ಮಶ್ರೂಮ್ ಪಲಾವ್ ಮಾಡ್ತೀನಿ. ಮೇಡಮರೇ ಬನ್ನಿ. ಇದನ್ನು ಸ್ಟ್ರೈಟ್ ಆಗಿರಿ. ಈಗ ಅಲ್ಲಿ ರುಬ್ತಾರೆ. ಎಷ್ಟು ಗ್ರಾಮ್ ಎಣ್ಣೆ? ಇವಾಗ ನಾವು ಹಾಕ್ತಾ ಇರೋದು 1 ಗ್ಲಾಸು. ಇದಕ್ಕೆ ಒಂದು 20 ಗ್ರಾಮ್ ಎಣ್ಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಈಗ ಅಲ್ಲಿ ಅದಕ್ಕೆ ಹಾಕಿದ್ವಾ? ಇವಾಗ ಎಣ್ಣೆ ಕಾದಿದ ತಕ್ಷಣ 2 ಲವಂಗ, 2 ಚಕ್ಕೆ, 1 ಅನಾನಸ್ ಹೂವು, 1 ಕಾಡೇಲಕ್ಕಿ, 4 ಏಲಕ್ಕಿ, ಸ್ವಲ್ಪ ಸೋಂಪು, ಸ್ವಲ್ಪ ಅಲ್ಲಿ ಕಸ್ತೂರಿ ಮೆಥಿ ಇದೆ ಕೊಡಿ. ನೋಡಿ, ಇದು ಕಲ್ಲುವ. ಕೊಡಿ. ಅದೆಲ್ಲ ನೋಡಿ ಆಯಿಲಲ್ಲಿ ಹುರಿತು. ಸ್ವಲ್ಪ ಈರುಳ್ಳಿ ಕೂಡ ಇಟ್ಟಿದ್ನಲ್ಲ, ನೋಡಿ ಎಲ್ಲ ಸ್ಮೆಲ್ ಗಮ್ಮಂತ ಇದೆ. ಇದನ್ನು ಚಂದ ಅಲ್ಲಾಡಿಸಿ ನೋಡಿ, ಪರಿಮಳ. ಇದಕ್ಕೆ ಸ್ವಲ್ಪ ಮೆಂತ್ಯ, ಒಂಚೂರು ಪುದೀನ ಅಲ್ಲಾಡ್ಸಿ ಮೇಡಮ್. ಈಗ ಕೆಲವೊಬ್ರು ಈ ತರ ಲವಂಗ ಅದೆಲ್ಲ ಬಾಯಲ್ಲಿ ಸಿಕ್ಕಿದ್ರೆ ಇಷ್ಟಪಡಲ್ಲ. ಪೌಡ್ರ್ ಮಾಡ್ಬೋದು, ರುಚಿ ಬರೋದು ಇದರಲ್ಲಿ. ಬೇಕು ಅಂದ್ರೆ ಇದನ್ನೆಲ್ಲ ಪೌಡ್ರ್ ಮಾಡಿಕೊಂತೀವಿ, ನನ್ನ ಹತ್ರ ಇದೆ. ಅಲ್ಲ, ಇವಾಗ ನಾವು ಮಸಾಲೆಯಲ್ಲೂ ಹಾಕಿದೀವಲ್ವಾ, ಸೊ ಇದ್ರಲ್ಲಿ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ. ಸ್ವಲ್ಪ ಅದಕ್ಕೆ ಜಾಸ್ತಿ ಹಾಕ್ಬೇಕು. ಸೊ ಇದೇನಾಗುತ್ತೆ ಅಂದ್ರೆ ಇವಾಗ ನೀರ್ ಜೊತೆ ಮರಳುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಸುತ್ತಲ್ತೆ ನೀರು ಇಟ್ಕೊಂಡಿರ್ತೀವಿ. ಮಶ್ರೂಮ್ ಹಾಕ್ತೀವಿ. ಇದೆಲ್ಲ ಮಶ್ರೂಮ್ಗೂ ಆ ಫ್ಲೇವರ್ ಬೇಕಲ್ಲ, ಆ ಉದ್ದೇಶಕ್ಕೆ ನಾವು ಅದು ಮಸಾಲೆ ಹಾಕಿ ಒಂದು 5 ನಿಮಿಷ ಆಗಿದ್ದ ನೀರು ಹಾಕ್ಬಿಡ್ತೀವಿ. 2 ಸಲ ಹಾಕಬೇಕು. ಇಲ್ಲ ಅಂದರೆ ಅದರಲ್ಲೇ ಮಸಾಲೆ ಹಾಕ್ಕೊಂಡು ಹಾಕೋದು. ಇಲ್ವಾ ಫುಲ್ ಪೌಡ್ರು ಮಾಡ್ಕೊಳ್ಳೋದು. ಲಾಸ್ಟಲ್ಲಿ ನೀರು ಮರಳೋವಾಗ 2 ಸ್ಪೂನ್ ಹಂಗೆ ಉದುರಿಸೋದು, ದಮ್ ಹಾಕೋದು. ಈಗ ಮಶ್ರೂಮು ಅದು ಚೆಂದ ಬೇಯ್ದಿದೆ. ಈಗ ನಾವು ಒಂದು 20 ಮಶ್ರೂಮನ್ನು ನೀಟಾಗಿ ಅರ್ಧ ಪೀಸ್ ಮಾಡಿ ಖುಷಿಯಾಗಿ ಮಾಡಿ ನಿಮ್ಗೆ ಹಾಕ್ಕೊಡ್ತಾ ಇದ್ದೀನಿ. ಇದನ್ನು ನೋಡಿ ಹಿಂಗೆ ಬಗ್ಗಿಸ್ತೀವಿ. ಚೆಂದ ತಿರುಗಿಸ್ಕೊಡಿ ಮೇಡಮ್. ಈಗ ನೋಡಿ ಅದಕ್ಕೆ ತಕ್ಕನಷ್ಟು ಉಪ್ಪು. ಮುಗೀತಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಚೆಂದ ತಿರುಗಲಿ, ಬೇಯುತ್ತೆ. ಆಯಿತಾ? ಮುಗೀತು. ಇದಕ್ಕೊಂದು ತಟ್ಟೆ ಹಾಕಿ ಒಂದು 5 ನಿಮಿಷ ಮುಚ್ಚಿ ಅದನ್ನು ಬಿಟ್ಬಿಟ್ರೆ ಅದರಲ್ಲೆಲ್ಲ ಈ ಮಸಾಲೆ, ಈ ಸ್ಮೆಲ್ಲು, ಈ ಫ್ಲೇವರೆಲ್ಲ ಅದ್ರಲ್ಲಿ ಇಟ್ಕೊಂಡಿರುತ್ತೆ. ಆ ತಟ್ಟೆ ಕೊಡಪ್ಪ, ದರ್ಶನ್ ಮುಚ್ಚಪ್ಪ, ಬಾಗಿ ಸುಮ್ಮನೆ ಮುಚ್ಚು. ಅಷ್ಟು ಬಿಡು, ಅಷ್ಟು. ಈಗ 5 ನಿಮಿಷ ಚೆನ್ನಾಗಿ ಇದು ಬೇಯ್ತಾ ಇರುತ್ತೆ. ಇದು ಬೆಂದ ಮೇಲೆ ಮಸಾಲೆ ರುಬ್ಬಿದ್ದೀವಿ, ಅಕ್ಕಿ ನೆಂದಿದೆ, ಜೀರಾ ರೈಸ್ ಹಾಕ್ತಾಯಿದ್ದೀವಿ. ಮಾಡಿಬಿಟ್ಟು ಮಶ್ರೂಮ್ ಪಲಾವ್ ಆದಮೇಲೆ ನಿಮಗೂ ತಿನ್ನಿಸ್ತೀನಿ, ಅಭಿಮಾನಿ ದೇವ್ರುಗಳಿಗೂ ತಿನ್ನಿಸ್ತೀನಿ. ತಿಂದಾದ್ಮೇಲೆ ನಮ್ಮ ಬಗ್ಗೆ ಗೊತ್ತೇ ಗೊತ್ತಲ್ಲ, ಚಟಾಪಟ, ಒನ್ ಮೋರ್, ಖುಷಿ ಪ್ರೀತಿಯಿಂದ ಓಹೋ ಅನ್ಕೊತಾ ಇದ್ರೆ ಅದರಷ್ಟು ಆನಂದ ಯಾವುದೂ ಇಲ್ಲ. ಇದಕ್ಕೆ ಬೇರೆ ರೈಸ್ ಹಾಕ್ಬೋದು, ನಾವು ನಾರ್ಮಲಿ ಮಾಮೂಲಿ ನೀವು ಕಾಡಕ್ಕಿನೂ ಹಾಕ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ಏನಿದೆ, ನಮ್ಮ ಅನುಕೂಲಕ್ಕೆ ಏನಿದೆ, ಬಾಸುಮತಿನೂ ಹಾಕ್ಬೋದು, ಜೀರಾ ರೈಸ್. ಜಾಸ್ತಿ ಟೇಸ್ಟ್ ಬರೋದು ಜೀರಾ ರೈಸ್ ಮೇಡಮ್. ಬಾಸುಮತಿಲಿ ತಿನ್ನಕ್ಕಾಗಲ್ಲ, ತುಂಬ ಹೆವಿ ಅನ್ಸ್ಬಿಡುತ್ತೆ. ಜೀರಾ ರೈಸು ಮಾಮೂಲಿ ಇವಾಗ ಕೋಲಂ ರೈಸು ಅದು ಇದು ಎಲ್ಲ ಬಂದಿವೆ, ಹಾಕೋಬೋದು, ಏನು ತೊಂದರೆ ಇಲ್ಲ.
ಕುಕ್ಕರಲ್ಲಿ ಮಾಡೋದ್ರಿಂದ ಹಾಂ ಒಂದಕ್ಕೆ 2 ಗ್ಲಾಸ್ ನೀರು. ಓಕೆ ಮಾಮೂಲಿಯಾಗಿ ಅಂದಲ್ಲಿ ಪಾತ್ರೆಯಲ್ಲಿ ಮಾಡಿದಾಗ ಹ್ಞೂ ಇವಾಗ ಇದಕ್ಕೆ ಹಾಕ್ಬಿಡೋಣ. ಯಾವುದಕ್ಕೆ ಇದು ಬೆಂದಿದೆ ಆಯಿತಾ? ಹಾಂ ಒಂದು 5 ನಿಮಿಷ ಸಾಕಲ್ವಾ? ಸಾಕು ಸಾಕು ಸಾಕು. ಇವಾಗ ನೀರಲ್ಲಿ ಬೇಯಿಸ್ತೀವಲ್ಲ, ಹಾಂ ತಿರುಗಿ ಸುತ್ಕೊಡಿ ಒಂಚೂರು. ಮೇಡಮ್ 2 ಹಾಕ್ಬಿಡಿ ನೀರು. ಸೊ ಈಗ 1 ಗ್ಲಾಸ್, ಈ ಗ್ಲಾಸಿನ ಅಳತೆಯಲ್ಲಿ 1 ಅಕ್ಕಿ ಹಾಕಿದ್ದೀವಿ. ಇದೇ ಮೇನ್ ಬಿರಿಯಾನಿಗೆ ಇರುವಂಥದ್ದು. ಯಾವುದೇ ಪಲಾವ್ ಮಾಡಲಿ ಒಂದಕ್ಕೆ 2, 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು. ಅನ್ನ ಏನಾರ ಮುದ್ದೆ ಆಗ್ಬಿಟ್ರೆ ರುಚಿ ಬರಲ್ಲ. ಅನ್ನ ಕರೆಕ್ಟಾಗಿರ್ಬೇಕು. ಹೂವು ಥರ ಆಗ್ತಾ ಇದ್ರೆ ಅಂತ ತಿಂತಾ ಇರ್ಬೇಕು. ಹಾಕಿ ಹಾಕಿ ಇನ್ನೊಂದು ಗ್ಲಾಸ್. ಮಿಸ್ಟರ್ ಪುಟ್ಟ, ಮಸಾಲೆ ತಗೊಂಡು ಬಾರೋ. ಇದೊಂದು ನಿಮಿಷ ಮರಳಿ. ಅದಾಗಿದ್ದ ತಕ್ಷಣ ಮಸಾಲೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊ. ಅಕ್ಕಿ ನೀರು ತೆಗೆದಿಕ್ಕಿರ್ಬೇಕು ಪುಟ್ಟ. ಮಸಾಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಯಿತ್ತು ಬಿಡು. ಸ್ವಲ್ಪ ಒಂದು ಚೂರು ನೀರು ಕೊಡಿ ಮೇಡಮ್. ಪುಟ್ಟ ಸ್ವಲ್ಪ ಅಲ್ಲಾಡಿಸಿಕೊ. ವೆಜ್ಜಲ್ಲಿ ಇದೇ ಥರ ಪ್ರೊಸೆಸ್ಸಲ್ಲಿ ಇದು ಬರುತ್ತಲ್ಲ ಏನಾದ್ರು ಮೇಡಮ್, ಸೋಯಾಬೀನ್ ಇದೆಲ್ಲೆಲ್ಲನೂ ಮಾಡ್ಬೋದು. ತರಕಾರಿ ಪಲಾವ್ ಎಲ್ಲದಕ್ಕೂ ಇದೇ ಮಸಾಲೆ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು. ಕಲರ್ ರೆಡ್ಡಿಶ್ ಬೇಕು ಅಂದಾಗ. ಇಲ್ಲಾಂದರೆ ಒಂಚೂರು ಚಿಲ್ಲಿ ಪೌಡ್ರ್ ಹಾಕೋಬೋದು. ಒಂದೇ ಮಸಾಲೆ ಹಲವಾರು ರುಚಿ. ಸ್ವಲ್ಪ ಮರಳು, ಯಾಕಂದರೆ ಆ ಮಸಾಲೆ ಘಾಟೆಲ್ಲ ಹೋದಾದ್ಮೇಲೆ ಅಕ್ಕಿ ಹಾಕೋಣ, ಬಿರಿಯಾನಿ ಕುಚ್ಚೋಣ ಅನ್ನೋದ್ರೊಳ್ಳೆ ನಾವೊಂದೆರಡು ಮಾತಾಡೋಣ. ಪುಟ್ಟ ನೀವೆಲ್ಲ ಆಹಾ ಓಹೋ ಅಂದ್ಬಿಟ್ರೆ ಮೇಡಮ್ ಅವ್ರಿಗೊಂದ್ಸಲ ರುಚಿ ತೋರಿಸೋದು. ಬಿಸಿ ಬಿಸಿ ರುಚಿ ಸರ್, ಅದು ತುಂಬ ಬಿಸಿ ಇರುತ್ತೆ. ನಿಮ್ಗೋಸ್ಕರ ಆರಿಸ್ತೀನಿ. ಯಾಕಂದರೆ ಏನೇ ನಾವು ಮಾಡಿರ್ತೀವಿ ಒಂದು ಸ್ವಲ್ಪ ನೋಡೋದ್ರಲ್ಲಿ ತಪ್ಪಿಲ್ಲ. ಒಂದೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಒಂದು ಮೆಣಸಿನ್ಕಾಯಿ ಖಾರ ಇರಲ್ಲ, ಒಂದೊಂದು ಉಪ್ಪಿನ ಅಂಶನೂ ಕಮ್ಮಿ ಇರುತ್ತೆ ಉಪ್ಪಲ್ಲಿ. ಸೊ ಅದರಿಂದ ನಾವೇ ದೊಡ್ಡೋದು ಅನ್ನೋದು ಏನಿಲ್ಲ, ಕಲೆಗೆ ಭಾಳ ಇದೆ. ಅದರಿಂದ ಇದನ್ನು ನೋಡಿ ಆಮೇಲೆ ಹೇಳಿ. ಇದು ಪಕ್ಕ ನಮ್ಮದು ನಾಟಿ ಸ್ಟೈಲ್ ಇರೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿದೆ. ಇನ್ನೂ ಉಪ್ಪು ಬೇಕಾ? ಇಲ್ಲ ಸಾಕು, ಕರೆಕ್ಟಾಗಿದೆಯಾ? ಕರೆಕ್ಟ್ ಆಗಿದೆ. ಉಪ್ಪು ಖಾರ ಕರೆಕ್ಟಾ? ದರ್ಶನ ಒಂದು ನಿಮಿಷ ಅಕ್ಕಿ ಚಂದ ಬಿಡು ಮಾರಾಯ. ಬಿಟ್ಟು ಚಂದ ತಿರುಗಿಸು, ಚಂದ ತಿರುಗಿಸ್ಬೇಕು ನೀನು. ಆಮೇಲೆ ನಾನು ಕೂತ್ಕೊಂಡಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕಾರಣ ಗೊತ್ತಲ್ಲ, ನನ್ನ ಕಾಲು ಮುರಿದಿದೆ. ಸ್ವಲ್ಪ ಮುಂದೆ ತೋರಿಸು, ಅಕ್ಕಿ ತೋರಿಸಿ ಮೇಲೆ. ಬರ್ತಾ ಇದೆ ದರ್ಶನ. ಇದು ಯಾಕೋ ಪುಟ್ಟ ಹೆಂಗೈತಪ್ಪ? ಚೆನ್ನಾಗಿ ಆಗ್ತಾ ಇದೆಯಾ? ನಿನ್ನ ಗ್ಯಾರಂಟಿ ಐತಾ? ಚೆಂದ ಆಯ್ತಾ? ಓಹೋ, ಇವ್ರು ಭಾಳ ಸ್ಪೀಡು ಮೇಡಮ್. ಇಲ್ಲಿ ನಿಮ್ಮ ನೋಡಿ ಭಯ ಪಡ್ತಾವ್ರೆ. ಇವ್ರ ಹೆಸರು ಪರಮಪುಟ್ಟ ಅಂತ ಹೇಳ್ತಾರೆ. ಇದೇ ಬೇರೆ ನಾಮ ಇದೆ, ಅದನ್ನು ಹೇಳಲು ಅಸಾಧ್ಯ. ಅದರಿಂದ ನಾವು ಅದಕ್ಕೆ ಪುಟ್ಟ. ಈಗ 1 ಎಳೆ ದೊಡ್ಡದಾಗ್ಬಿಟ್ಟಿದೆ, ಇನ್ನು 2 ಎಳೆ ಇನ್ನೊಂದು ಆಗೋದ್ ಬದಲು ಅದಕ್ಕೆ ಶಾರ್ಟ್ ಕಟ್ ಆಗಿ ಪುಟ್ಟ. ನಮ್ಮ ಜೊತೆ ಇದ್ದಾರೆ ಪುಟ್ಟ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚುವುದು, ಅನ್ನುವುದು. ಎಷ್ಟು? 2 ವಿಷಲ್, 2 ವಿಷಲ್ಸ್ ಮುಗೀತು. ಅದರೊಳಗಡೆ ನಿಮ್ಮ ಏನನ್ನ ಮುಂಚೆ ಪ್ರೋಗ್ರಾಮಲ್ಲಿ ಏನಾಗಿತ್ತು, ನಾವೇನು ಮಾಡಿದ್ವಿ, ನಾವೇನಾಗಿದ್ರಿ, ಏನಕ್ಕೆ ಇದೆಲ್ಲ ಕಲ್ತ್ರಿ ಅನ್ನೋದನ್ನ ಕೇಳಿ. ನಾವು ಹೇಳುವ, ನೀವು ಕೇಳುವ. ಅದೇ ನಾನು ಕೇಳೋಣ, ಇಷ್ಟು ಒಳ್ಳೆ ಕಲೆ ಇದೆ ನಿಮ್ದು. ಆಡುವ. ಹಿಂಗೆ ಸ್ವಲ್ಪ ಮುಂದೆ ಇಡು ರಾಜ. ಇನ್ನು ಸ್ವಲ್ಪ ಹಿಂಗೆ ಹಿಂಭಾಗದಲ್ಲಿ ಬಾ. 2 ವಿಷಲ್ ಆಗೋ ತನಕ ಸರ್ ಹತ್ರ 2 ಕ್ವಶನ್ಸ್ ಕೇಳ್ಬಿಡ್ತೇನೆ ನಾನು. ಕೇಳ್ಬಿಡಿ. ನಾವು ನೀವು ಮೇಕಪ್ ಫೀಲ್ಡ್ಗೆ ಹೆಂಗ್ ಬಂದ್ರಿ ಸರ್ ನೀವು? ಇಲ್ಲ, ಮೇಕಪ್ ಫೀಲ್ಡ್ಗೆ ಬಂದೆ. ಆ ಟೈಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಸಿನಿಮಾಗೆ ಸೇರಿದೆ. ಪ್ರೊಡಕ್ಷನ್ ಬಾಯ್ ಆಗಿ ಕೆಲಸ ಮಾಡಿದೆ, ತೆಲುಗು ಪಿಕ್ಚರು. ಆಮೇಲಿಂದ ಗುರಿ ಪಿಕ್ಚರ್ಗೆ ಗುರಿಯಾಗಿ ಹೋದೆ. ಪ್ಯಾಲೇಸಲ್ಲಿ ಕಾಂಪೌಂಡ್ ಹೇಗಿದ್ದೆ. ಸಿನಿಮಾಗೆ ಸೇರಬೇಕು ಅಂತ ಚಾಲೆಂಜ್ ಆಗಿ ತಗೊಂಡೆ. ಹಂಗೂ ಚಾಲೆಂಜಲ್ಲಿ ಶ್ರುತಿ ಸೇರಿದೆ. ಗುರಿ ಸ್ಟಾರ್ಟ್ ಆಯಿತು. ಶ್ರುತಿ ಸೇರಿದಾಗ ಎಂಟ್ರಿ ಆದೆ, ಕಾಸ್ಟ್ಯೂಮರ್ ಆದೆ. ಆಮೇಲೆ ಮೇಕಪ್ ಅಸಿಸ್ಟೆಂಟ್ ಆಗಿ ಬಂದೆ. ಅದಾದಮೇಲೆ ಹಿಂಗೆ ಒಂದೊಂದೇ ವೃತ್ತಿ ಹಂಗೆ ಬೇಗ ಎಲ್ಲನೂ ನನಗೆ ಕಲಿತ ಪಾಠಗಳು ಭಾಳ ಫಾಸ್ಟಾಗಿ ಕಲಿಸ್ತು. ಆದರೆ ಹಿಂಗೆ ಹೋಟ್ಲು ಉದ್ಯೋಗನೂ ಹಿಂಗೆ ಫಾಸ್ಟಾಗಿ ಕಲಿಸ್ತು. ಕಲಿತೇ ಇಲ್ಲ, ಎಲ್ಲೂ ಹೋಗೇ ಇಲ್ಲ. ಕಲಿತೆ ಇದೊಂದು ಸಮುದ್ರ ನೋಡಿ. ಇದೆಲ್ಲ ಆಟ ಆಡ್ತಿರೋದು. ಇದು ನನಗೆ ಎಲ್ಲೂ ಬಂದಿಲ್ಲ, ಎಲ್ಲೂ ಕಲಿತಿಲ್ಲ. ಮಾಡ್ತಾ ಇರೋಣ, ಖುಷಿ ಪಡ್ತಾ ಇರ್ತಾರೆ. ತೋರಿಸ್ತಾ ಇದ್ರೆ
ಅವ್ರಿಗೆ ಖುಷಿ ಆಗುತ್ತೆ. ಹೌದು. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಇದೆಲ್ಲ ಮಾಡಿದೆ. ನಿಮ್ಮೆಲ್ಲ ಪ್ರೋತ್ಸಾಹ, ಎಲ್ಲರಿಗೂ 100 ಜನಕ್ಕೆ ಅಡುಗೆ ಕಲಿಸ್ಕೊಟ್ಟಿದ್ದೀನಿ. ಸಣ್ಣದಾಗಿ ಮಾಡ್ತೀನಿ, ಸಣ್ಣದಾಗಿ ತೋರಿಸ್ತೀನಿ. ಅವರು ಖುಷಿ ಪಟ್ಟಿದ್ದಾರೆ. ತುಂಬ ಜನ ವೆಜ್ ಇಲ್ಲ ಅಂತ ಇದ್ರು. ಆ ವೆಜ್ ಅವ್ರಿಗೆಲ್ಲ ಈ ವೆಜ್ ತೋರಿಸ್ತಾ ಇದ್ದೀನಿ. ಈಗ ನಮ್ಮದೇ ಚಾನಲ್ ಓಪನ್ ಆಗಿದೆ, ಚಂದ್ರು, ನಿಮ್ಮ ಮನೆ ಚಂದ್ರು ಕಿಚನ್ ಅಂತ. ಅದರಿಂದ ಇದು ನಮ್ಮ ಇದಲ್ವಾ, ನಿಮಗೆ ಬೇಕಾಗಿದ್ದೆಲ್ಲ ತೋರಿಸ್ತೀನಿ. ದಿನ ಕಾಮೆಂಟ್ ಮಾಡ್ತಾ ಇರಿ, ವಿಶ್ವಾಸ ತೋರಿಸ್ತಾ ಇರಿ. ನಿಮಗೆ ಏನು ಬೇಕಾದರೂ ಕೇಳಿ, ನಾವು ಮಾಡ್ಕೊಡೋದು, ನಾವು ಸರಿ ಇದ್ದೀವಿ. ನಿಮ್ಮ ಪ್ರೀತಿ ನೀವೇ ಬಂದು ಮಾಡ್ತೀರಾ, ಅದಕ್ಕೂ ನಾವು ರೆಡಿ ಇದ್ದೀವಿ. ಬನ್ನಿ, ಒಂದು ಮೂರು ಥರ ಮಾಡಿ. ನೀವು ಮಾಡೋ ವಿದ್ಯೆನ ಪ್ರಪಂಚಕ್ಕೆ ತೋರಿಸೋಣ ನಮ್ಮಿಂದ. ನೀವು ಮಾಡಿ, ನಮಗೆ ಖುಷಿ ಆಗುತ್ತೆ. ನಾವೇನು ನಿಮ್ಮನ್ನು ಬರಬೇಡಿ, ನೀವೇ ಬನ್ನಿ ಕಲೀರಿ. ಇನ್ನೂ ಅಡುಗೆ ಕಲಿಬೇಕಾ, ಬನ್ನಿ ಕಲಿಸ್ಕೊಡ್ತೀನಿ, ಅದು ಮಾಡುವ. ಎಲ್ಲ ಮಾಡೋಣ ಚಂದ್ರು ಕಿಚನಿಂದ. ಚಂದ್ರು ಕಿಚನ್ ಇರೋದೇ ನಿಮಗಾಗಿ. ಅದಕ್ಕೆ ನಾನು ಇಕ್ಕಿರೋದು ನಿಮ್ಮ ಮನೆ. ನೀವಿದ್ರೆ ನಾವು, ನಿಮ್ಮ ಪ್ರೀತಿ ಇದ್ದರೆ ನಾವು, ನಿಮ್ಮ ವಿಶ್ವಾಸ ಬೆಳೆಸಿದ್ರೆ ನಾವು. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಿಮ್ಮ ಮನೆ ಚಂದ್ರು ಕಿಚನ್. ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಒನ್ ಮೋರ್ ಥರ ಮುನ್ನುಗ್ತಾ ಇರ್ಬೇಕು, ಒನ್ ಮೋರ್ ಅಂತ ಇರ್ಬೇಕು. ಏನಂತೀರ? ಅಷ್ಟೊಳಗೆ ಪಲಾವ್ ಬಿಸಿಯಾಗಿ ಕೂಗ್ತದೆ, ತಟ್ಟೆಗೆ ಬಡಿಸ್ತೀನಿ, ಮೊಸರು ಬಜ್ಜಿ ಹಾಕ್ತೀನಿ, ತಿಂತಾ ಇದ್ರೆ ಸರ್. ಈಗ ಸಿನಿಮಾ ಫೀಲ್ಡ್ ಅಲ್ಲೇ ತುಂಬಾ ಇದೆ ಆಯ್ತಾ, ಅಂದ್ರೆ ಸ್ಟಂಟ್ ಎಲ್ಲ ಇದೆ. ನೀವು ಬರೀ ಮೇಕಪ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡು? ಇಲ್ಲ ಮೇಡಮ್, ಆ ಟೈಮಲ್ಲಿ ಕೆಲಸಗಳು ಸಿಗೋದು ಕಷ್ಟ ಆಯಿತು. ಅವಾಗ ಎಲ್ಲ ತಮಿಳ್ನಾಡು ಇಂಡಸ್ಟ್ರಿ, ನಮ್ಮ ಕನ್ನಡದಲ್ಲಿ ತುಂಬ ಕಮ್ಮಿ. ಮದ್ರಾಸ್ ಸೊ ನಾವು ಕನ್ನಡದಲ್ಲಿ ಇದ್ವಿ. ಕನ್ನಡ ಟೆಕ್ನಿಷಿಯನ್ ತುಂಬ ಕಷ್ಟ ಆಯಿತು, ರಾಜಕೀಯನೂ ಇತ್ತು. ಸೊ ಅದರೊಳಗೆ ಸಹ ಬಗ್ಗಿ ಹತ್ತಿ ಎಳೆದು ಬಂದ್ವಿ. ಬಂದಾದ್ಮೇಲಿಂದ ನಮ್ಗೆ ಅವಾಗ ಚಾಯ್ಸ್ ಮಾಡ್ಬಿಟ್ಟು ಆಮೇಲೆ ಇನ್ನೊಂದೇನಂದರೆ, ಯಾವತ್ತೂ ತಿಳ್ಕೊಳ್ಳಿ, ಯಾರೇ ಆದರೂ ನಾನು ಹೇಳೋದು ಒಂದೇ, ಹೋಗಿದ್ದೀವಾ ಒಂದು ಪ್ರೊಫೆಷನಲ್ಗೆ ಹೋದ್ಮೇಲೆ ಆ ಪ್ರೊಫೆಷನಲ್ಲೇ ಕ್ಲಿಕ್ ಆಗಬೇಕು. ಇವತ್ತು ಇದಕ್ಕೆ ಹೋಗ್ತೀವಿ, ನಾಳೆ ಅದಕ್ಕೆ ಹೋಗ್ತೀವಿ, ಅಲ್ಲಿ ಅರ್ಧ, ಇಲ್ಲಿ ಅರ್ಧ, ಇನ್ನೊಂದು ಅರ್ಧ, ಅಷ್ಟೊಳಗೆ ನಮ್ಮ ಜೀವನ ಮುಗ್ದೋಗುತ್ತೆ. ನಾವು ಯಾವುದೂ ಫಿಲ್ ಮಾಡ್ಕೊಳಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳೋದೇನೆ, ಹೋಟ್ಲಿಗೆ ಬಂದಿದ್ದೀರಾ, ಹೋಟ್ಲು ಕಲೆ ಸಿನಿಮಾಗೆ ಹೋದ್ರೆ ಸಿನಿಮಾ ಕಲೆ ಸೊ ನಾನು ಸಿನಿಮಾ ಬಿಟ್ಟೆ, ನನಗೆ ಬಂತು ಹೋಟ್ಲು ಮಾಡಬೇಕು. ಯಜಮಾನ ಊಟ ಮಾಡಿದ್ರಲ್ಲ, ನನಗೂ ಒಂದು ಹೋಟ್ಲು ಮಾಡ್ಬೇಕಂತ ಆಸೆ ಆಯಿತು, ಮಾಡಿದೆ. ದೇವ್ರ ಪುಣ್ಯ ಕ್ಲಿಕ್ ಆಯಿತು. ಹಿಂಗೆ ನಡೀತಾ ಇದೆ, ಸಾಕಲ್ವಾ? ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳೋದು, ಬೇರೆ ಬೇರೆ ಮಾಡಕ್ಕೆ ಹೋಗಬೇಡಿ. ಒಂದನ್ನೇ ನೋಡ್ಕೊಂಡು ಹೋದ್ರೆ ಹತ್ತುತ್ತೀರ. ನಾನಾ ನೋಡಕ್ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ ಮೇಡಮ್. ಯಾವ ಮೆಟ್ಲತ್ ಬೇಕಾದ್ರೂ ಅದಕ್ಕೆ ದಾರಿ ಹೋಗ್ಬೇಕಾದಾಗ ಇದೆಲ್ಲ ಅಡಚಣೆಗಳು ಬರ್ತವೆ. ಅದನ್ನ ಬಂದಾಗ ನಿಭಾಯಿಸ್ಬಿಟ್ಟು ಹೋಗ್ತೀವಿ, ಗೊತ್ತಾ? ಅವನೇ ಅದೇ. ತುಂಬಾ ಜನ ಏನ್ ಮಾಡ್ತಾರೆ, ಅವಾಗ್ಲೇ ಹೆದ್ರು ಬಿಡ್ತಾರೆ. ಹೆದರಬಾರ್ದು. ಯಾವತ್ತು ತಾಳಿದವನು ಬಾಳಿ. ನಾವು 20 ರೂಪಾಯಿ ಬಾಟ, ಅವತ್ತು 20 ರೂಪಾಯಿ ಅಂದ್ರೆ ಅದೇ ಒಂದು ಸ್ವರ್ಗ. ಇವತ್ತು 1000 ಕೊಟ್ಟರು ಖುಷಿ ಇಲ್ಲ, ಲಕ್ಷ ಕೊಟ್ಟರು ಖುಷಿ ಇಲ್ಲ. ಆ ಪ್ರೀತಿ ಇತ್ತಲ್ಲ, ಅದಕ್ಕೆ ಅವತ್ತು 20 ರೂಪಾಯಿಗೆ ಆ ಬೆಲೆ ಇತ್ತು. ಇವತ್ತು 20 ರೂಪಾಯಿ ಬೆಲೆ ಇಲ್ಲ, ನಿಜ. ಆ ವಿಶ್ವಾಸ, ಆ ಪ್ರೀತಿಗಳು ಈಗ ಸಿಗಲ್ಲ ಬಿಡಿ. ಇವಾಗ ಸಿಕ್ಕಿದೆ, ನಿಮ್ಗೆಲ್ಲ ಕಲ್ಸ್ಕೊಡ್ತಾ ಇದ್ದೀನಿ. ಇನ್ನೂ ಮಾಡೋಣ, ಇನ್ನೂ ತೋರಿಸೋಣ. ಮೇಡಮ್ ಅವ್ರು ಬರ್ತಾರೆ, ಅಡುಗೆ ಕೇಳ್ತಾರೆ, ನಾನು ನಿಮಗೆ ಕಲ್ಸ್ಕೊಡ್ತೀನಿ. ಏನಂತೀರಾ? ಸೊ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ನೀವು ಮಾತಾಡ್ತಾ ಇದ್ದಾಗ ಒಂದು ಮಾತನ್ನ ಹೇಳಿದ್ರೆ, ಅಮ್ಮ ಇದ್ದಾಗ ಅಂದ್ರೆ ನೀವು ಚಿಕ್ಕವರಿದ್ದಾಗ ಒಂದಿನೂ ಕಿಚನ್ಗಂತೂ ಹೋಗೇ ಇಲ್ಲ. ಇಲ್ಲ, ಇವತ್ತು ನಮ್ಮ ಮಿಸ್ಸಸ್ ಇದ್ರೂ ಹೋಗಿಲ್ಲ. ಅದಾಗದೆ ಕಣ್ಣು ನೋಟದಲ್ಲಿ ನೋಡುವುದು. ಅಲ್ಲ, ಅದ್ ಹೆಂಗ್ ಥಾಟ್ ಬಂತು ನಿಮ್ಗೆ ಅಂತ? ನಾನೇನಾದ್ರೂ ಅಡುಗೆ ಹೋಟೆಲ್ಲೇ ನಾನು ಓಪನ್ ಮಾಡ್ಬೇಕು, ಹೋಟೆಲ್ ಬಿಸ್ನೆಸ್ ಅಂತ ಏನು ಇರಲಿಲ್ಲ. ದೊಡ್ಡವರೇ ತಿಂದಿದ್ರಲ್ವಾ ನಮ್ಮ ಹೋಟ್ಲಲ್ಲಿ, ಮನೇಲಿ ಮಾಡಿದ್ರಲ್ಲ ಅಂತ. ನಾನು ಬೇಜಾನ್ ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೆ. ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಮ್ಮ ತಾಯಿನ ಕೇಳಿದೆ, ಮಾಡ್ರಿ ಅಂದರು ನಮ್ಮಮ್ಮ. ನಮ್ಮ ತಾಯಿಗೆ ಅಂತ ತುಂಬ ಧೈರ್ಯ ಜಾಸ್ತಿ, ಮಕ್ಕಳು ಪ್ರೋತ್ಸಾಹ ಜಾಸ್ತಿ ಕೊಡ್ತಾಯಿದ್ರು. ಕೊಟ್ಟರು, ಮಾಡಿದೆ, ತುಂಬ ಚೆನ್ನಾಗಿ ಹೋಯ್ತು. ಅದನ್ನೇ 32 ವರ್ಷದಿಂದ ಅದೇ ಜಾಟ, ಅದೇ ಜಂಜಾಟದಲ್ಲಿ ಭಾಳ ಬದುಕ್ತಾ ಇದ್ದೀನಿ. ತೋರಿಸ್ತೀನಿ ರೀ, ಇನ್ನೂ ಇದೆ ರೀ ಅಡುಗೆ, ಇದಕ್ಕೇನು ಕೊನೆ ಇಲ್ಲ. ಮಾಡೋಣ, ನಿಮ್ಮ ಪ್ರೀತಿ ತೋರಿಸೋಣ. ಸೊ ನಿಮ್ಮನೇಲೂ ಅಷ್ಟೇ, ಯಾರಾದ್ರೂ ಗೆಸ್ಟ್ ಯಾರಾದ್ರೂ ಬಂದಿದ್ರೆ ಕಿಚನ್ ಅಲ್ಲೇ ಕೂಡಿಸ್ಕೊಬಿಡಿ ಅವ್ರನ್ನ. ಅಷ್ಟೇ, ಮಾತಾಡ್ತಾ ಅಡುಗೆನೂ ಆಗ್ಬಿಡುತ್ತೆ. ಮೇಡಮ್, ನೀವೆಷ್ಟು ಖುಷಿಯಾಗಿ ಎಂಜಾಯ್ ಮಾಡಿ ಅಡುಗೆ ಮಾಡ್ತೀರಾ, ಆ ಅಡುಗೆ ಯಾವತ್ತಿದ್ರು ಸೂಪರ್. ಜಾಲಿ ಇರಬೇಕು. ಅಯ್ಯೋ ಬಂದ್ಬಿಟ್ಟವ್ರಪ್ಪ, ನೆಂಟರು ಬಂದ್ಬಿಟ್ಟವ್ರಪ್ಪ, ಅಡುಗೆ ಮಾಡ್ಬೇಕಪ್ಪ ಅಂದ್ರೆ ಅಡುಗೆ ಆಗಲ್ಲ. ನಾನು ನಮ್ಮಲ್ಲಿರೋರ್ಗೂ ಹೇಳೋದಷ್ಟೇ, ಆಟ ಆಡ್ರಿ, ಒಂದು ಮೋರ್ ಅನ್ರಿ, ಅಲ್ಲಾಡ್ಸಪ್ಪ, ನೋಡ್ಸಪ್ಪ ಅನ್ನಿ, ಕೆಲಸ ಸುಸೂತ್ರವಾಗಿ ಹೋಗುತ್ತೆ. ಅಯ್ಯೋ ಕೆಲಸ ಸುಸ್ತು ಅಂದ್ರೆ ಅದು ಕೆಲಸನೇ ಅದಾಗದೇ ಇಲ್ಲ. ಈಗ ಇದಕ್ಕೀಗ ಆಯ್ತು, ಇನ್ನು 5 ನಿಮಿಷ ಆಗಬೇಕು. 5 ನಿಮಿಷ ಕುಕ್ಕರ್ ಫುಲ್ ತಣ್ಣಗಾದ್ಮೇಲೆ ಆಮೇಲೆ ತೆಗಿಬೇಕು. ಇದಕ್ಕೆ ಒಂದು 5 ನಿಮಿಷ ಬ್ರೇಕ್ ಬೇಕು.
ಸರ್ ಅಡ್ಗೆನ ಹಿಂಗೂ ಮಾಡ್ಬೋದು ಅಂತ ಕಲ್ಸ್ಕೊಡ್ತಾ ಇರೋದೇ ನೀವು. ಇಲ್ಲ ಎಲ್ಲ ಕಲಿಸಿದ್ದಾರೆ, ಎಂಜಾಯ್ ಮಾಡ್ಕೊಂಡು ಕಲಿಸ್ಬೇಕು. ಆಮೇಲೆ ಸ್ಮಾಲ್ ಆಗಿ ರೆಸಿಪಿ ಐಟಮ್ಗಳು ಹಾಕ್ಬೇಕು, ಜಾಸ್ತಿ ಮಸಾಲೆ ಹಾಕಂಗಿಲ್ಲ, ಕೂಲಾಗಿ ಹಾಕ್ತಿವಿ, ಕೂಲಾಗಿ ಮಾಡ್ತೀವಲ್ಲ ಅದರಿಂದ ಖುಷಿಯಾಗಿ ತಿಂತಾರೆ. ಆಮೇಲೆ ಉಪ್ಪು ಖಾರ ಹುಳಿ ಇವಾಗ ನಾನು ಮಾಡ್ಕೊಟ್ಟಿದ್ದೀನಿ, ನಿಮ್ಗೆ ಮಾಡಿದ್ದೀನಿ ಇಷ್ಟು, ಇವಾಗವರೆಗೂ ನಿಮ್ಗೆ 9 ಅಡುಗೆ ತಿನ್ಸಿದ್ದೀನಿ. 9 ಅಡುಗೆಯಲ್ಲಿ ಎಲ್ಲೋ ಒಂದು ಉಪ್ಪು ಕಮ್ಮಿ ಇರ್ಬೋದು ಬಿಟ್ರೆ ನಿಮ್ಗೆಲ್ಲೋ ಸ್ಪೈಸೀಸ್ ಆಗಲಿ, ಅನ್ನ ಬೆಂದಿಲ್ಲ ಅನ್ನೋದಾಗ್ಲಿ, ಇನ್ನೊಂದಾಗ್ಲಿ ಆ ಥರ ಎಲ್ಲ ಯಾವುದು ಬರಲ್ಲ. ನೀವು ಹೇಳ್ಕೊಡೋ ಅಡುಗೆಯಲ್ಲಿ ಯಾವುದು ಕೂಡ ಸ್ಪೈಸಿ ಇರಲ್ಲ, ಮೀಡಿಯಂ ಸ್ಪೈಸಿ ಇರುತ್ತೆ, ಅಷ್ಟೊಂದು ಬೇಕೇ ಬೇಕು. ಮೆಣಸಿನಕಾಯಿ ಮೇಲೆ ಒಂದು ಉಪ್ಪು ಒಂದು ಖಾರ ಅದು ಈಕ್ವಾಲಿಟಿ ಆಗಿದ್ರೆ ಅದು ರುಚಿ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸ್ವಲ್ಪವಾಗಿ ಮಾಡಿ ಸ್ವಲ್ಪ ತಿಂತಾ ಇರಿ. ಈಗ ನೋಡುವ, 2 ವಿಜಲ್ ಆಯ್ತು. ಇದು ಬಿಡು ಇಟ್ಕೊ ಒಂದು ಸೆಕೆಂಡ್ ಆಯ್ತಾ. ಈ ಥರ ಇರುತ್ತೆ. ಈಗ ಹಿಂಗಂದು ನೋಡಿ, ಹಿಂಗೆ ಮಾಡಿ ಒಂದೇ 1 ನಿಮಿಷ ಸ್ಟೀಮ್ ಮಾಡಿಬಿಟ್ರೆ, ಈ ಕುಕ್ಕರಲ್ಲಿ ಮಾಡಿದಾಗ ಈ ಥರ ಒಂದು ಸ್ವಲ್ಪ ಆಗುತ್ತೆ. ಒಂದೇ 1 ನಿಮಿಷ ಒಂಚೂರು ಸ್ಟೀಮ್ ಕೊಟ್ಬಿಡೋಣ. ಮುಚ್ಚಪ್ಪ ಇನ್ನೊಂದ್ಸಲ. ಇದೇನಿದ್ರು ಮುಗಿದ್ರೇ ಪಲಾವ್ ಮುಗೀತು ಅಂತ. ಮಶ್ರೂಮ್ ಪಲಾವ್. ತೆಗಿಯಪ್ಪ, ಒಂದು ಕೊಡಪ್ಪ ತಟ್ಟೆ ಬೌಲು. ಆದ ತಕ್ಷಣನೇ ತಟ್ಟೆ ಹಿಡ್ಕೊಂಡು ನಿಂತ್ಕೊಬಿಡ್ತೀನಿ ನಾನು. ನೋಡಿ, ಸ್ವಲ್ಪ ನೀರು ಜಾಸ್ತಿ ಆಯಿತು, ಒಂದೊಂದು ಅಕ್ಕಿ ಬಂದ್ಬಿಡುತ್ತೆ. ನಮ್ಮ ಪುಟ್ಟ ನೀರು ಕಮ್ಮಿ ಇಟ್ನೋ ಇಲ್ಲ ಅಕ್ಕಿ ನೀರು ಜಾಸ್ತಿ ಇಟ್ನೋ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಪುಟ್ಟಂಗೆ ಪಾಪ ಹೊಸ್ದಾಗಿ ಬಂದವನೇ, ರಾಹುಲ್ ಮೈ ಹುಷಾರಿಲ್ಲ, ಅದಕ್ಕೆ ಇವನು ಕರೆಸಿದ್ದೀನಿ. ಪಾಪ 2.5 ವರ್ಷದಿಂದ ಸುಸ್ತಾಗ್ಬಿಟ್ಟಿದ್ದ ರಾಹುಲ್. ಈಗ ಅದಕ್ಕೆ ನಮ್ಮ ಪುಟ್ಟಂಗೆ ಕರೆಸಿದ್ದೆ. ಒಂಚೂರು ನೀರಲ್ಲಿ ಕಮ್ಮಿ ಇಟ್ಟವನು. ಪಲಾವ್ ಮಾಡಿದ್ದೀವಿ. ಮೊಸರು ಬಜ್ಜಿ ಕೊಡಪ್ಪ. 1/4 ಗ್ಲಾಸ್ ನೀರು ಕಮ್ಮಿ ಇಕ್ಕಿದ್ರೆ ಅನ್ನ ಉದುರು ಅಂತಾರಲ್ಲ ಹಂಗೆ ಬರ್ತಾಯಿತ್ತು. ಎಲ್ಲೋ ಒಂಚೂರು ಆಗಿದೆ. ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಉದುರ ಒಬ್ರಿಗೆ ಇಷ್ಟ, ಒಬ್ರಿಗೆ ಮುದ್ದೆ ಇಷ್ಟ. ಅನ್ನನೂ ಅಷ್ಟೇ, ವೈಟ್ ರೈಸು ಮುದ್ದೆ ಆಗಿದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಬೇಯಿಸಿದ್ದೀನಿ, ಮಕ್ಕಳಿಗೋಸ್ಕರ ಮಾಡಿದ್ದೀನಿ. ಮಶ್ರೂಮ್ ಪಲಾವ್ ತಿನ್ನುವ ವಿಧಾನ ತಿಂದಾದ್ಮೇಲೆ ಗೊತ್ತಲ್ಲ. ಚಂದ್ರು ನಿಮ್ಮನೆ ಊಟ, ಶಿವಾನಂದ ಸರ್ಕಲ್, ಗಾಂಧಿ ಭವನ್ ಅಪೋಸಿಟ್. ಹಾಗೆ ನಾನು ನಿಮ್ಮನೆ ಊಟದ ಚಂದ್ರು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಒನ್ ಮೋರ್ ಥರ ಚಟಾಪಟ ಏನಂತೀರ? ಬಾಯ್. ಇದು ತಿಂದಾದ್ಮೇಲೆ ನೀವು ಹೇಳ್ತಾ ಇರ್ಬೇಕು, 1 ಮೋರ್ ಅಂತ ಇರ್ಬೇಕು. ಸೊ ಟೇಸ್ಟ್ಗೋಸ್ಕರ ನಮ್ಮ ಕ್ಯಾಮ್ರಾ ಪರ್ಸನ್ಗೆ ಕರಿತಾ ಇದ್ದೀನಿ, ಬನ್ನಿ 1 ಮೋರ್ ಥರ ಟೇಸ್ಟ್ ಮಾಡಿ. ಇನ್ನೊಬ್ರು ಬ್ರಾಹ್ಮಣರು ಬಂದಿದ್ರು, ವೆಜಿಟೇರಿಯನ್, ಸೊ ಅದಕ್ಕೆ ಅವರೇ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್. ಸರ್ವ ಅಡಿಗೆ ಕೈ ಚಲಕ ಭಾಳ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರಲ್ಲ 1 ಮೋರ್ ಜಗಾಡಿ ಮಾಡ್ಕೊಳ್ಳಿ. ಸೊ ಮನೇಲಿ ವೈಫ್ಗೆಲ್ಲ ಹೇಳಿ ಮಾಡಿಸ್ಕೊಂಡು ತಿನ್ನಿಸ್ತಾ ಇರೋದು. ಇವಾಗ ಹೆಂಗಿದ್ರು ರೆಸಿಪಿ ಎಲ್ಲ ನೋಡ್ಕೊಬಿಟ್ಟಿದ್ದೀರಾ, ಮಸಾಲೆ ಎಲ್ಲ ಎಷ್ಟೆಷ್ಟು ಅಂತ. ಸೊ ಮನೆಗೆ ಹೋಗಿ ಮಾಡಿಸ್ಕೊಂಡು ತಿನ್ನೋದಾ? ಸೊ ನೆಕ್ಸ್ಟ್ ಸಂಡೇ ಅವ್ರ ಮನೆಯಲ್ಲಿ ಇದೆ ಮಶ್ರೂಮ್ ಪುಲಾವ್. ಬಾಯ್. ಒನ್ ಮೋರ್ ಅನ್ಬೇಕು ನೀವು.